ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ಕಾಂತಾರ ಚಿತ್ರದ ಶೂಟಿಂಗ್ ವೇಳೆ ದೋಣಿ ಮಗುಚಿದ ಪ್ರಕರಣ, ಕೊನೆಗೂ ಅನುಮತಿ ಪತ್ರ ಹಾಜರುಪಡಿಸಿದ ಹೊಂಬಾಳೆ ಚಿತ್ರತಂಡ. ಹೊಸನಗರ ತಾಲೂಕು ಆಡಳಿತಕ್ಕೆ ಸಲ್ಲಿಕೆ. ಮೇನಲ್ಲಿ ಉದ್ಘಾಟನೆ, ಜೂನ್ನಲ್ಲಿ ಬಾಯ್ಬಿಟ್ಟ ರಸ್ತೆ. ಶಿವಮೊಗ್ಗ ಚಿತ್ರದುರ್ಗ ಹೈವೇಯ ಬಣ್ಣ ಬಟ್ಟಬಯಲು. ಕಳಪೆ ಕಾಮಗಾರಿಯಿಂದ ಒಳಹೊನ್ನೂರ ಗ್ರಾಮಸ್ಥರು. ಬಿಜೆಪಿಯಲ್ಲಿ ಶುದ್ಧವಾದ ನದಿ ಹರಿಯುತ್ತಿದೆ, ಭವಿಷ್ಯದಲ್ಲಿ ಉತ್ತಮ ಸಂಘಟನೆ ನಿರ್ಮಾಣವಾಗುತ್ತೆ. ಮಾಜಿ ಸಚಿವ ಈಶ್ವರಪ್ಪಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಸಂಸದ ಬಿವೈಆರ್. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ವೇಳೆ ಬೋಟ್ ಮಗುಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ನೀಡಿದ ನೋಟಿಸ್ಗೆ ಹೊಂಬಾಳೆ ಫಿಲ್ಮ್ಸ್ ದಾಖಲೆಗಳ ಸಮೇತ ಉತ್ತರವನ್ನ ನೀಡಿದೆ. ಹೊಸನಗರ ತಹಶೀಲ್ದಾರ್ ನೋಟಿಸ್ ನೀಡಿದ್ದರು, ಜಿಲ್ಲಾಧಿಕಾರಿ ಸಹ ವರದಿ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ತಾವು ಪಡೆದಿರುವ ಅನುಮತಿ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಿಂದ ಪಡೆದ ಅನುಮತಿ ಪತ್ರ, ಡ್ರೋನ್ ಹಾಗೂ ಭದ್ರತೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ನೀಡಿದ ಅನುಮತಿ ಪತ್ರ, ಅರಣ್ಯ ಮತ್ತು ಪರಿಸರ ಇಲಾಖೆಯ ಪತ್ರ, ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಯ ಅನುಮತಿ ಪತ್ರ, ಕೆಪಿಸಿಯಿಂದ ಪಡೆದ ಅನುಮತಿ ಪತ್ರ, ಸಾಗರದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಅನುಮತಿ ಪತ್ರ ಸೇರಿದಂತೆ ಅಂದು ನಡೆದ ಘಟನೆಗೆ ಸ್ಪಷ್ಟನೆಯನ್ನ ಹೊಂಬಾಳೆ ಫಿಲ್ಮ್ಸ್ ನೀಡಿದೆ. ಯಾವುದೇ ಅನಾಹುತ ನಡೆದಿಲ್ಲ, ಯಾರಿಗೂ ತೊಂದರೆಯಾಗಿಲ್ಲವೆಂದು ಚಿತ್ರತಂಡ ಹೇಳಿದೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡೇ ಶೂಟಿಂಗ್ ನಡೆಸುತ್ತಿರೋದಾಗಿ ಹೇಳಿದೆ.
ನಮ್ಮೂರಿಗೊಂದೊಳ್ಳೆ ರಸ್ತೆ ಸೇತುವೆ ಆದರೆ ಸಾಕು. ಆ ಊರಿನ ಗ್ರಾಮಸ್ಥರು ಈ ಹಿಂದೆ ಹೋರಾಟ ಮಾಡಿದ್ರು. ಅದರ ಫಲವೋ ಏನೋ, ಸದ್ಯ ಭದ್ರಾ ನದಿಯ ಮೇಲೆ ಸೇತುವೆಯೂ ನಿರ್ಮಾಣವಾಗಿದೆ, ಬೈಪಾಸ್ ರಸ್ತೆಯೂ ಆಗಿದೆ. ಆದರೆ ಕಳೆದ ಮೇ ತಿಂಗಳಲ್ಲಿ ಉದ್ಘಾಟನೆಯಾದ ರಸ್ತೆ ಜೂನ್ ತಿಂಗಳಲ್ಲಿಯೇ ಬಾಯ್ಬಿಟ್ಟಿದೆ. ಅದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 80 ಕೋಟಿ ಖರ್ಚು ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಉದ್ಘಾಟನೆಯಾದ ತಿಂಗಳಲ್ಲಿಯೇ ಭಾರೀ ಬಿರುಕು. ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಬರೋಬ್ಬರಿ 80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ. ಸಾರ್ವಜನಿಕರಿಂದ ಕಳಪೆ ಕಾಮಗಾರಿ ಆರೋಪ. ಇದೇ ನೋಡಿ, ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಳೆಹೊನ್ನೂರು ಸಮೀಪ ಹೊಸದಾಗಿ ನಿರ್ಮಾಣವಾಗಿರುವ ಭದ್ರಾ ಸೇತುವೆ ಮತ್ತು ಹೊಳೆಹೊನ್ನೂರ ಬೈಪಾಸ್ ರಸ್ತೆ 1 ತಿಂಗಳ ಹಿಂದೆ ಉದ್ಘಾಟನೆಯಾಗಿದೆ. ಸಂಸದ BY ರಾಘವೇಂದ್ರ ಉದ್ಘಾಟನೆ ಮಾಡಿದ್ರು. ಆದ್ರೀಗ ರಸ್ತೆಯೇ ಬಾಯ್ಬಿಟ್ಟಿದೆ. ಹೌದು, ಸೇತುವೆಯ ಕೊನೆಯಲ್ಲಿ ಭಾರೀ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡು ಸುತ್ತಲಿನ ಜನರಿಗೆ ಆತಂಕ ಉಂಟು ಮಾಡಿದೆ. ರೋಡಿನ ಬಗ್ಗೆ ಅನುದಾನ ಎಷ್ಟು ಕೋಟಿ ಅನ್ನೋದನ್ನ ನಾವು ಮಾಹಿತಿ ತಿಳ್ಕೊಳಕ್ಕೆ ಹೋಗಿಲ್ಲ. ನಮಗೆ ಕೊಟ್ಟಿರೋದು ಭೂಮಿ ವ್ಯಾಲ್ಯೂ 5,400 ರೂಪಾಯಿ ಗುಂಟೆ, ಆಮೇಲೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಅಂತ ಒಂದು ಸ್ವಲ್ಪ ಚೌಚಬಾತು ಮನೆ ಕಟ್ಟಿ ಮನೆ ಓದ ಜಾಗಕ್ಕೂ ಕೂಡ ಸಮರ್ಪಕವಾದ ಹಣ ಕೊಟ್ಟಿಲ್ಲ. ಪಾಪ ಅಲ್ಲಿ ಬಡವ್ರ ಬಗ್ಗರು ಯಾವಲ್ಲಿ ಎಲ್ಲ ಸ್ವತ್ತು ಮಾಡಿಸ್ಕೊಂಡಿದ್ದಿಲ್ಲ. ಕೆಲವೊಂದೆಲ್ಲ ಅಕ್ರಮವಾಗಿ ಅಂದರೆ ಸ್ವಂತ ಭೂಮಿನೇ ಯಾವ ದಾಖಲೆ ಇಲ್ಲಂಗೆ ರೆವಿನ್ಯೂ ಜಾಗದಾಗ ಮನೆ ಕಟ್ಕೊಂಡಿದ್ರು. ಅದೇ ಸ್ವಲ್ಪ 50,000 ಲಕ್ಷ ಹಿಂಗೆ ಕೊಟ್ಕೊಂಡು ಹಂಗೆ ತೇಲ್ಸಿದ್ರು. ಅವ್ರಿಗೆ ಕೊಡೋ ಅಧಿಕಾರ ಪವರ್ ನಮಗೆ ಅಷ್ಟೇ ಇರೋದು ಅಂದರು. ರೋಡಿನ ಕಾಮಗಾರಿ ಇರ್ತಕ್ಕಂಥದ್ದು ತೆಗ್ಗು ಪ್ರದೇಶ, ಮಣ್ಣು ತುಂಬಿದ್ರು, ಸಡನ್ನ ಪೂರೈಸಿದ್ರು. ಇದೇ ಥರ ಬಿರುಕು ಬಿಟ್ಟಿದೆ, ನೀವೇ ನೋಡ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ ಈ 18 ಅಡಿ 20 ಅಡಿ 30 ಅಡಿ ಎತ್ತರವಾಗಿ ಮಣ್ಣು ತುಂಬಿದ ಜಾಗ ಕೂಡ ಕಟ್ಟಡಗಳ ಆ ಕಡೆ ಈ ಕಡೆ ಬಾರ್ಡ್ರ್ ಕಟ್ಟೆಗಳನ್ನ ಎತ್ತರವಾಗಿ ಕಟ್ಟಿಲ್ಲ. ಆಮೇಲೆ ಸಮ ಪ್ರದೇಶದಲ್ಲೂ ಕೂಡ ಕಾಲುವೆ ತೆಗೆದು ಕಾಲುವೆಗಳನ್ನ ಇದನ್ನು ಮಾಡಿಲ್ಲ, ಏನು ಕಾಲುವೆಗಳೇ ತೆಗೆದಿಲ್ಲ, ಕಾಲುವೆಯನ್ನೇ ಮಾಡಿಲ್ಲ. ಹಂಗೆ ರಸ್ತೆಗೆ ಎಷ್ಟು ಬೇಕೋ ಸಮರ್ಪಕವಾಗಿ ಅವ್ರು ಕೆಲಸ ಮಾಡ್ಕೊಂಡು ಕೈ ತೊಳ್ಕೊಂಡು ಹೋದರು. ಬರೋಬ್ಬರಿ 80 ಕೋಟಿ ವೆಚ್ಚದಲ್ಲಿ ಭದ್ರಾ ಸೇತುವೆ ಮತ್ತು ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಹಿಂದೆ ಇದ್ದ ಹಳೆ ಸೇತುವೆ ತುಂಬ ಕಿರಿದಾಗಿದ್ದು ಹೊಸ ಸೇತುವೆ ನಿರ್ಮಾಣದಿಂದ ಈ ಭಾಗದ ಜನರಿಗೆ ಸಂತಸ ಉಂಟು ಮಾಡಿತ್ತು. ಆದರೆ ಆ ಸಂತಸ ಬಹಳ ದಿನ ಉಳಿದಿಲ್ಲ. ಒಟ್ಟು 518 ಕೋಟಿ ವೆಚ್ಚದಲ್ಲಿ 106 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸುವ ಯೋಜನೆಯಲ್ಲಿ ಈ ಕಾಮಗಾರಿಯು ಒಳಗೊಂಡಿದೆ. ಆದ್ರೀಗ ಒಂದೇ ತಿಂಗಳಿನ ಅಂತರದಲ್ಲಿ ಬಿರುಕು ಕಾಣಿಸಿಕೊಂಡಿರೋದು ಸ್ಥಳೀಯರು ಕಳಪೆ ಕಾಮಗಾರಿ ಎಂದು ದೂರುತ್ತಿದ್ದಾರೆ. ಒಂದು ತಿಂಗಳು ಆದ ಸರ್ ಉದ್ಘಾಟನೆ ಆಗಿ, ರಾಘವೇಂದ್ರ ಬಂದು ಉದ್ಘಾಟನೆ ಮಾಡಿದ್ರು. ಈ ಶಿವಮೊಗ್ಗ ಟು ದುರ್ಗ ಒಳಗವನ್ನೂರಿಗೆ ಸಂಪರ್ಕ ಇಲ್ಲ ಸರ್. ಅಲ್ಲೆಲ್ಲ ಬಿರುಕು ಬಿದ್ದಿದೆ ಸರ್, ಅಲ್ಲೆಲ್ಲ ಬಿರುಕು ಬಂದಿದೆ. ತಂಬ ಇದ್ದಿದ್ದಕ್ಕೆ ಸೇತುವೆ ಚೆನ್ನಾಗಿದೆ, ಭದ್ರಾವತಿ ರೋಡಿಗೆ ತನಕನೂ ಬಿರುಕು ಅಲ್ಲೆಲ್ಲೇ. ಈ ರೋಡು ಎಂಥ ಕೊಪ್ಪ ಅದು, ಚಿಕ್ಕುಡ್ಲಿಯಿಂದ ರೋಡು ಈ ಕಡೆ ಸರ್ ಬಿಡಿದ ಹತ್ರ ಭಾಳ ಬಿರುಕು ಬಂದಿದೆ ಅಂತ ಭಾಳ ಅನಾಹುತ ಆಗ್ತಿದ್ದಾವೆ. ಮತ್ತು ಅದು ಯಾರೂ ಕಂಟ್ರೋಲ್ ಇಲ್ಲ. ಈಗ 1 ತಿಂಗಳೈತೆ ಇದು ಓಪನ್ ಆಗಿ. ಆ ಓಪನ್ ಆಗೋಕ್ಕಿಂತ ಮುಂಚೆ ಭದ್ರಾವತಿ ರೋಡ್ ತಕ್ಕಂತೂ ಬಿಡಿದಾಗಬೇಕು, ಅದು ಬಿಡಿದು ಮಾಡಿಲ್ಲ. ತೂಕೇಟ್ರಿ ಅದು ಆಗಲೇಬೇಕು ಸರ್. ಅದು ಆಗದಾಗಿದ್ದರೆ ನಿರ್ವಹಿಲ್ಲ, ಭಾಳ ಅನಾಹುತ ಆಗ್ತಾಯಿದೆ. ಅದು ನಾವು ಯಾರು ಏನೋ ಮಾಡೋಕ್ಕೆ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಎಲ್ಲ ಮುಗಿಸಿ ಅಂತ ಮುಗಿಸೋಗ್ಯಾರೆ ಸರ್. ನಾನು ನಿಂತಿರೋ ಜಾಗದಲ್ಲಿ ಬಿರೇ ಬಿಟ್ಟೈತೆ. ಈ ಕಡೆ ರೋಡು ಓಪನ್ ಬಿಟ್ಟಿಲ್ಲ, ಇನ್ನೂ ಫುಲ್ ರೋಡ್ ಐತೆ, ಫುಲ್ಲು ಐತೆ. ಅಡ್ಡ ಬಡ್ಡ ಯಾರು ಓಡಾಡೋಂಗಿಲ್ಲ, ಮಕ್ಕಳು ಮರಿ ಮನುಷ್ಯರು. ಅದೊಂದು ಭಾಳ ತೊಂದರೆ ಆಗಿದೆ ಸರ್. ಅದ್ರ ಬಗ್ಗೆ ನೀವು ಒಂಚೂರು ಗಮನ ಕೊಡಬೇಕು ಸರ್. ಮಳೆಗಾಲದ ಆರಂಭದಲ್ಲಿಯೇ ಹೀಗಾದರೆ ಮುಂದೆ ಏನು ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಶಿವಮೊಗ್ಗ ಸಂಸದ BY ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ. ಪ್ರಶ್ನೆ ಇಲ್ಲ, ಅವ್ರು ಯಾರು ಕಾಂಟ್ರಾಕ್ಟ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು, ಸರಿ ಮಾಡಿಸ್ಬೇಕು. ಮತ್ತು ಒಂದು ನ್ಯಾಷನಲ್ ಹೈವೇ ಕೆಲಸ ಅಂದ್ರೆ ಅಂದಮೇಲೆ ಅದರದೇ ಆದಂಥ ನಾಮ್ಸ್ ಇರುತ್ತೆ. ಈ ಥರ ಈ ಸಣ್ಣ ಮಳೆಗಾಲ ಬೀರಿಬೇಕು ಇಲ್ಲ ಅಂತಂದರೆ ನಮ್ಮ ಇಲಾಖೆಗೆ ಅವಮಾನ ಅದು. ಹಾಗಾಗಿ ಅಧಿಕಾರಿಗಳು ಮತ್ತು ಇದಕ್ಕೆ ಯಾರು ಸಂಬಂಧಪಟ್ಟರ ಮೇಲೆ ಬಿಗಿನಿಂದ ತೆಗೆದುಕೊಳ್ಬೇಕು ನಾವು ಒತ್ತಾಯನೂ ಕೂಡ ಮಾಡ್ತೀವಿ. ಹೆದ್ದಾರಿ ನಿರ್ಮಾಣದಲ್ಲಿ ತನ್ನದೇ ಆದ ನಿಯಮವಿರುತ್ತೆ. ಆದರೆ ಅಧಿಕಾರಿಗಳು ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇದ್ರೂ ಈಗಾಗಲೇ ದೇಶದಲ್ಲಿ ಹಲವಾರು ಸೇತುವೆಗಳು ನೆಲಕಚ್ಚಿದ್ದು ಕುಖ್ಯಾತಿಯನ್ನು ಪಡೆದಿವೆ. ಇಂತಹ ಟೈಮ್ನಲ್ಲಿ ಹೊಳೆಹೊನ್ನೂರು ಸೇತುವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿರೋ ಬಿರುಕು
ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿರೋದು ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಹುಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ತನಿಖೆ ವಿಶೇಷ ತನಿಖಾ ತಂಡ ರಚಿಸಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ತಮ್ಮ ವಿರುದ್ಧದ ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ಬಗ್ಗೆ ಎಸ್ಐಟಿ ತನಿಖೆ ಪ್ರಶ್ನೆ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ನೇತೃತ್ವದ ಪೀಠ ಈ ಆದೇಶ ನೀಡಿದೆ. ಹಿರಿಯ ವಕೀಲರಾದ ಉದಯ್ ಹೊಳ್ಳ ಮತ್ತು ಎನ್.ವಿ. ನಿಶಾಂತ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪರವಾಗಿ ವಾದ ಮಂಡಿಸಿದರು. ನಾನು ಯಾವುದೇ ತನಿಖೆಯನ್ನು ಎದುರಿಸಲು ಸಿದ್ಧನಿದ್ದೇನೆ. ಆ ಭೂಮಿ ನನ್ನ ಆಸ್ತಿ ಎಂದು ಸಾಬೀತುಪಡಿಸಲು ನನ್ನ ಬಳಿ ಎಲ್ಲ ದಾಖಲೆಗಳಿವೆ. ರಾಜ್ಯ ಸರ್ಕಾರವು ಉದ್ದೇಶಪೂರ್ವಕವಾಗಿ ವಿವಾದಿತ ಕೇತಗನಹಳ್ಳಿ ಭೂಮಿಯ ಸಮೀಕ್ಷೆಯನ್ನು ನಡೆಸುತ್ತಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ಕೃಷ್ಣ ಭೈರೇಗೌಡ ನೇರ ನುಡಿಯ ದಕ್ಷ ಕಂದಾಯ ಸಚಿವ ಎಂದು ಹೆಸರಾಗಿದ್ದಾರೆ. ಆದರೆ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ಕಚೇರಿಗಳು ಅದೆಷ್ಟು ಕುಲಗೆಟ್ಟಿ ಹೋಗಿವೆ ಎಂದರೆ ಅವುಗಳನ್ನು ಸರಿ ಮಾಡುವುದೇ ಕಷ್ಟದ ಕೆಲಸ. ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿ ಎಂದು ದಿಢೀರ್ ಭೇಟಿ ನೀಡಿದ ಸಚಿವರು ದುಡ್ಡಿನಾಸೆಗಾಗಿ ಅವುಗಳನ್ನು ಮುಂದೆ ಸಾಗಿಸದೆ ತಮ್ಮ ಮುಂದೆ ಇಟ್ಟುಕೊಂಡಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಒಬ್ಬ ಸಿಬ್ಬಂದಿಗೆ ನೀವು ದೊಡ್ಡ ಸಾಹೇಬರು, ನಿಮಗೆ ಸಲಾಂ ಹೊಡೆದು ಪಾದಪೂಜೆ ಏನಾದರೂ ಮಾಡಬೇಕಾ ಎಂದು ಕೇಳ್ತಾರೆ. ನಂತರ ಅಧಿಕಾರಿಗೆ ಪ್ರಶ್ನೆ ಕೇಳಿದ ಅವರು, ನೀವು ಕೆಲಸ ಮಾಡ್ತೀರಾ ಅಥವಾ ಕಾಲ ಕಳೆಯಲು ಬರ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಕೆಲವು ನೌಕರರು ಸಚಿವರ ಪ್ರಶ್ನೆಗೆ ಮೂಕ ವಿಸ್ಮಿತರಾಗಿದ್ದರು. ಕೆಲಸವೇ ಮಾಡಲು ಬಾರದವರನ್ನು ನೇಮಿಸಿಕೊಂಡು ಏನು ಮಾಡಲಿ ಎಂದು ಕೇಳಿದ್ದಾರೆ. ಯಾಕೆ ಮಾಡೋದಿಲ್ಲ? ಓಡಿ ಇವತ್ತು ಮಾತ್ರ ಹೈಕೋರ್ಟ್ ಸರ್. ಇವರು ಸರ್ ಇವರು ಕಲ್ಲಿಪುರ ಅಲ್ಲಿ ಫೀಲ್ಡ್ಗೆ ಹೋದ್ರೆ ಓಡಿ ಅಂತ ಬರೋಲ್ವಲ್ಲ. ನಾನ್ ಆಫೀಸ್ ಡ್ಯೂಟಿ ಅಂತ ಬಂದು ಅದು ಓಡಿ ಅಂತ ಆಕ್ಚುಲಿ ಫೀಲ್ಡ್ ವಿಸಿಟ್ ಹೋದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಇರಬೇಕು. ಇವರೆಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಇವರು ನಾಲ್ಕು ಕಚೇರಿ ಆಮೇಲೆ 14ನೇ ತಾರೀಕು ಬರೀ 358. ಯಾಕೆ ಗೊತ್ತಿಲ್ಲ. 12ನೇ ತಾರೀಕು 2900. ಅದೇ ನಾರ್ತ್ ಅಲ್ಲಿ 9500. ಆನೆಕಲ್ಲು ಅಪ್ಲೋಡ್ ಅಲ್ಲ ರೀ, ಸ್ಕ್ಯಾನಿಂಗ್ ಅಲ್ವಾ?
ಆಯ್ತು. ಅಪ್ಲೋಡು ಈಗ ನಿನ್ನೆ ಅಪ್ಲೋಡು 16ನೇ ತಾರೀಕು, ಅವ್ರದ್ದು ಹೆಂಗೆ 12,000 ಅಪ್ಲೋಡ್ ಆಗುತ್ತೆ, ನಿಮ್ದು ಯಾಕೆ 6,000 ಆಗುತ್ತೆ? ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಸರ್ವರ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರದ್ದು 12,000 ತಗೊಂಡಿದೆ. ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು? ಅಲ್ಲ, ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗದೆ ಇರೋದು ಅದು ತಾನಾಗಿ ಅಪ್ಲೋಡ್ ಆಗುತ್ತೆ. ಎಲ್ಲೂ ಆತರ ನಿಮ್ಮಲ್ಲಿ ಎಲ್ಲರೂ ಡಿಇಒಗಳ ನೀವು ಅಥವಾ ವಿಲೇಜ್ ಅಕೌಂಟೆಂಟ್ಸ್ ಯಾರಿದ್ದೀರಿ? ಗ್ರಾಮ ಸೇವಕರು ಏನಾಗಿದ್ದೀರಾ ನೀವು ಅಂತ ಕೇಳ್ತವ್ರೆ. ಏನಾಗಿದ್ದೀರಾ ನೀವು? ಅಲ್ಲಪ್ಪ, ಎಲ್ಲ ಡಿಒಸ್ ಇಲ್ಲ 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 ಕರ್ಕೊಂಡ್ಬಂದು ಕೂರಿಸಿರ್ತಾರೆ. ಏಜೆನ್ಸಿ ಅವರ ಎಲ್ಲರೂ? ಯಾವ ಏಜೆನ್ಸಿ? ಎಲ್ಲರೂ ಚಂದ್ರಕಾಂತ್ ಕಡೆಯಿಂದ ಬಂದಿದ್ದೀರಾ? ಇಲ್ಲ, ಅವರು ಉತ್ತರ ಯಾರು ಬರ್ತಾ ಇಲ್ಲ. ಅವರು ಏನು ಏನೇನು ಮಾಡಿದ್ದಾರೆ. ಸಂಬಳ ಯಾರ ಕಡೆಯಿಂದ ಬಂದಿದ್ದೀರಾ? ಯಾವ ಏಜೆನ್ಸಿ? ಅಲ್ಲ, ಏನಂತ ತಗೊಂಡಿದ್ದಾರೆ ಪೊಸಿಷನ್? ಇವರು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಕೂತಿದ್ದಾರೆ, ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ಬಂದು ಕೂರ್ಸವ್ರೆ, ಇಲ್ಲಿ ಏನ್ ಮಾಡ್ತಾರೆ, ಇವ್ರ ಕೆಲಸ ಏನು ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ. ಯಾಕೆ ಮಾಡೋಕ್ಕಾಗ್ತದೆ? ಫೈಲ್ ಕೊಟ್ಟಿಲ್ಲ. ಇವರು ಬೇಕಂತೆ ನಿಧಾನ ಮಾಡ್ತಾ ಇದ್ದಾರೆ. ಯಾಕ್ರಿ ಹೇಳ್ರಿ, ಯಾಕೆ ಬರೀ 6,000 ಆಗ್ತಾ ಇದೆ? ಬೇರೆ ಕಡೆ ಎಲ್ಲ 10, 12,000, 13, 14,000 ಆಗ್ತಾ ಇದೆ. ಬೆಂಗಳೂರಲ್ಲಿ ಇಟ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ? ನಂಬರ್ ಆಫ್ ಪೇಜಸ್, ಫೈಲ್ಸ್ ಬಿಟ್ಬಿಡಿ. ಅದಕ್ಕೇನೆ ಎಸ್ ಅಗ್ರೀಡ್. ಪೇಜಸ್ ಲೆಕ್ಕ ಆದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗುತ್ತೆ. ಪೇಪರ್ ಪೇಜಸ್ ಅವರೇ 1,000 ಮಾಡ್ತಾರೆ. ಹಾಗಿದ್ರೆ ಅಲ್ಲಿ ಇರ್ಬೇಕಲ್ಲ ಸಿಸ್ಟಮ್ ಅಲ್ಲಿ. ಎಲ್ಲೋಯ್ತು ಹಾಗಾದ್ರೆ? ಎಲ್ಲರೂ ಇದರಲ್ಲೇ ಬಂದಿದೆ. ಸ್ಕ್ಯಾನಿಂಗ್ ಬೇರೆ ಅಪ್ಲೋಡ್ ಬೇರೆ. ರಘು ಅನ್ನೋರು 776, ಗೀತಾ 800. ಇವರು ಸ್ಕ್ಯಾನಿಂಗ್ ಮಾಡಿರೋದೇ 6,192. ಸ್ಕ್ಯಾನಿಂಗ್ ಆಗಿಲ್ಲ ಇವ್ರದ್ದು, ಸುಮ್ಮನೆ ಹೇಳ್ತಾವ್ರೆ. ಸ್ಕ್ಯಾನಿಂಗ್ ಆಗಿರೋದೇ 6,192. ಇದು ಸ್ಕ್ಯಾನಿಂಗ್ ಅಂತ ಬರ್ತಿದ್ದಾರೆ. 7 ಅಷ್ಟೇ ಯಾಕೆ 10 ಹಾಕಿಲ್ಲ? ಇದು ಬರೀ 3 ಮಾಡಿದ್ದಾರೆ ಅಪ್ಲೋಡಿಂಗ್. ಅದನ್ನೇ ನೋಡಿ, ನಿನ್ನೆ ಸ್ಕ್ಯಾನಿಂಗ್ ಆಗಿರೋದು 6,000, ಅಪ್ಲೋಡ್ ಆಗಿರೋದು 3,000. ಸೊ ಇವ್ರ ಸ್ಕ್ಯಾನಿಂಗ್ ಇಟ್ ಸೆಲ್ಫ್ ಇಸ್ ನಿನ್ನೆ 1, 2, 3, 4, 5, 6, 7 ಅಷ್ಟೇ. ಈಗ ಅದಕ್ಕೆ ಯಾರು ಕರ್ಕೊಂಡ್ಬಂದು ಕೂರಿಸೋರೋ ಗೊತ್ತಿಲ್ಲ. 3 ಜನ ಅಪ್ಲೋಡ್ ಮಾಡ್ತಾ ಇದ್ದಾರೆ. 7+3 ಯಾರು ಅಪ್ಲೋಡ್ ಮಾಡ್ತಾ ಇದ್ದಾರೆ? ಯಾರು? ಬಿಜೆಪಿ ಪಕ್ಷದ ಸಂಘಟನೆಯ ಬಗ್ಗೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಪರೋಕ್ಷವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ಈಗ ಶುದ್ಧವಾಗಿದೆ, ಎಲ್ಲರೂ ಒಗ್ಗಟ್ಟಾಗಿರುವುದೇ ಬಿಜೆಪಿ ಪಕ್ಷದ ಪ್ರತಿಯೊಬ್ಬನ ಕನಸು ಎಂದು ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿ ಪಕ್ಷದಲ್ಲಿ ಶುದ್ಧವಾದ ನದಿ ಹರಿಯುತ್ತಿದೆ ಎಂದು ಹೇಳಿದ್ದಾರೆ. ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ. ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತಂದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಇನ್ನು ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರದ್ದು ಅಪೇಕ್ಷೆ ಅದೇ ಇದೆ. ಮತ್ತು ಶುದ್ಧವಾಗಿದೆ, ಶುದ್ಧವಂತ ನದಿ ಹರಿತಾ ಇದೆ.
ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆ ತೆಗೆದುಕೊಂಡು ಹೋಗೋ ಕೆಲಸ ಗೌರವಾನ್ವಿತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾಕಾರಕ ಶಕ್ತಿ ಇದೆ, ಮಾಡ್ತಾರೆ ಸರ್. ಪಕ್ಷ ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ. ಒಬ್ಬ ಕಟ್ಟಕಡೆ ಒಬ್ಬ ಕಾರ್ಯಕರ್ತಂದು ಅಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಇನ್ನು ಒಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರದ್ದು ಅಪೇಕ್ಷೆ ಅದೇ ಇದೆ. ಮತ್ತು ಶುದ್ಧವಾಗಿದೆ, ಶುದ್ಧವಂತ ನದಿ ಹರಿತಾ ಇದೆ. ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆ ತೆಗೆದುಕೊಂಡು ಹೋಗೋ ಕೆಲಸ ಗೌರವಾನ್ವಿತ ನಮ್ಮ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೆಲಂಗಾಣ ನ್ಯಾಯಾಲಯದಿಂದ ಜೈಲು ಶಿಕ್ಷೆ ಗುರಿಯಾಗಿ ಅನರ್ಹಗೊಂಡಿದ್ದ ಜನಾರ್ದನ ರೆಡ್ಡಿ ಶಾಸಕ ಸ್ಥಾನ ಮರುಸ್ಥಾಪನೆಯಾಗಿದೆ. ಜನಾರ್ದನ ರೆಡ್ಡಿ ಶಾಸಕ ಸ್ಥಾನವನ್ನು ವಿಧಾನಸಭೆ ಕಾರ್ಯದರ್ಶಿ ಮರುಸ್ಥಾಪಿಸಿದ್ದಾರೆ. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯವು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ನಿಯಮದಂತೆ 7 ವರ್ಷ ಜೈಲು ಶಿಕ್ಷೆ ಹಿನ್ನೆಲೆಯಲ್ಲಿ ರೆಡ್ಡಿ ಶಾಸಕ ಸ್ಥಾನ ರದ್ದುಗೊಂಡಿತ್ತು. ತೆಲಂಗಾಣ ಹೈಕೋರ್ಟ್ ಈ ಶಿಕ್ಷೆಯನ್ನು ರದ್ದುಗೊಳಿಸಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಜಾಮೀನು ನೀಡಿದೆ. ಅಕ್ರಮ ಗಣಿಗಾರಿಕೆ ಸಂಬಂಧಿಸಿದಂತೆ ಸಿಬಿಐ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ರೆಡ್ಡಿ ಶಾಸಕತ್ವ ಅನರ್ಹಗೊಂಡಿತ್ತು. ಗಂಗಾವತಿ ಕ್ಷೇತ್ರಕ್ಕೆ ಉಪಚುನಾವಣೆಗೆ ಸಿದ್ಧತೆ ನಡೆಯುತ್ತಿದ್ದು 6 ತಿಂಗಳ ಒಳಗಾಗಿ ಜಾಮೀನು ಸಿಗದೇ ಇದ್ದಲ್ಲಿ ಚುನಾವಣೆ ಅನಿವಾರ್ಯವಾಗಿತ್ತು. ಆದರೆ ಇದೀಗ ತೆಲಂಗಾಣ ಹೈಕೋರ್ಟ್ ಜಾಮೀನು ನೀಡಿದೆ. ಹೀಗಾಗಿ ರೆಡ್ಡಿ ಅವರಿಗೆ ಶಾಸಕ ಸ್ಥಾನ ಮತ್ತೆ ಸಿಗಲಿದೆ. ಜಾಮೀನು ಪಡೆದರೂ ಜನಾರ್ದನ ರೆಡ್ಡಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಮತ್ತೊಂದು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದ್ದು ಜೈಲಿನಲ್ಲಿಯೇ ಇರಬೇಕಾದ ಪರಿಸ್ಥಿತಿ ಇದೆ.
ಕಾರು ಅಪಘಾತ, ವೈದ್ಯ ಸಾವು. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶಿವಮೊಗ್ಗದ ಸಾಗರ ರಸ್ತೆಯ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಬಳಿ ಕಾರು ಅಪಘಾತದಲ್ಲಿ ವೈದ್ಯೆ ಮೃತಪಟ್ಟಿದ್ದಾರೆ. 22 ವರ್ಷದ ಸನಾ ಅವರು ಶಿವಮೊಗ್ಗ ನಗರದ ಟ್ಯಾಂಕ್ ಮೊಹಲ್ಲದ ಡಾಕ್ಟರ್ ಶಕೀಲ್ ಮತ್ತು ಡಾಕ್ಟರ್ ತಹೇರಾ ಅವರ ಮಗಳಾಗಿದ್ದಾರೆ. ಕಳೆದ ತಿಂಗಳಷ್ಟೇ ಶಿವಮೊಗ್ಗದ ಸಿಮ್ಸ್ನಲ್ಲಿ MBBS ಮುಗಿಸಿದ್ದರು. ಇದೀಗ ಇವರು ಕಾರು ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಅವಧಿ ಕಳೆದ ಜೂನ್ 14ಕ್ಕೆ ಮುಕ್ತಾಯಗೊಂಡಿದ್ದು, ಇದೀಗ ಜೂನ್ 30ರವರೆಗೆ ವರ್ಗಾವಣೆ ಅವಕಾಶ ಕಲ್ಪಿಸಲಾಗಿದೆ. ವರ್ಗಾವಣೆ ಅವಧಿಯನ್ನು ವಿಸ್ತರಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ.
ಗ್ರೂಪ್ ಎ, ಬಿ, ಸಿ ಮತ್ತು ಡಿ ವರ್ಗದ ನೌಕರರನ್ನು ಆಯಾ ವೃಂದಗಳ ಕಾರ್ಯನಿರತ ವೃಂದ ಬಲದ 6% ಮೀರದಂತೆ ವರ್ಗಾವಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಎ ಮತ್ತು ಬಿ ವೃಂದದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಆಯಾ ಇಲಾಖೆಯ ಸಚಿವರಿಗೆ ಹಾಗೂ ಸಿ ಮತ್ತು ಡಿ ವೃಂದದ ನೌಕರರಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಒಂದು ಸ್ಥಳದಲ್ಲಿ 2 ವರ್ಷ ಕರ್ತವ್ಯದ ಅವಧಿ ಪೂರ್ಣಗೊಳಿಸಿದ ಗ್ರೂಪ್ ಎ ಮತ್ತು ಬಿ ವೃಂದದ ಅಧಿಕಾರಿಗಳು, 4 ವರ್ಷ ಪೂರ್ಣಗೊಳಿಸಿದ ಸಿ ವೃಂದದ ಹಾಗೂ 7 ವರ್ಷ ಪೂರ್ಣಗೊಳಿಸಿದ ಡಿ ವೃಂದದವರ ನೌಕರರು ವರ್ಗಾವಣೆಗೆ ಅರ್ಹರು. ವರ್ಗಾವಣೆ ಮಾರ್ಗಸೂಚಿಯಲ್ಲಿ ಸಂಪೂರ್ಣ ವಿವರಣೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸಿನಿಮಾ ರೀತಿಯ ಅಪಘಾತ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆ ಮಾಡ್ತಾ ಇದೆ, ಅಧಿಕಾರಿಗಳು ಕಣ್ಣೀರು ಹಾಕುವ ಪರಿಸ್ಥಿತಿ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೆಲವು ಕಡೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ, ನಿಮ್ಮನ್ನ ವರ್ಗಾವಣೆ ಮಾಡಿಸ್ತೀವಿ ಅಂತ ಹವಾಸ್ ಹಾಕ್ತಾ ಇದ್ದಾರೆ. ಸರ್ಕಾರ ಇತ್ತ ಗಮನ ಹರಿಸಬೇಕೆಂದು ಅವರು ಒತ್ತಾಯಿಸಿದರು. ಪೇಪರಲ್ಲಿ ನೋಡಿದ್ವಿ ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಟೈಮ್ ಲಿಮಿಟ್ ಇಲ್ಲ, ಮಿನಿಮಮ್ ಒಬ್ಬ ಅಧಿಕಾರಿ 1-2 ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಯಾವ ದುರುದ್ದೇಶದಿಂದ ಮಾಡ್ತಿದಾರೋ ಗೊತ್ತಿಲ್ಲ. ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಹಾಕ್ತಿದ್ದಾರೆ ಅಧಿಕಾರಿಗಳಿಗೆ, ನಿನ್ ಟೈಮ್ ಮುಗೀತು, ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತೇಳಿ. ಈ ತರ ಕೆಲವು ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೌರವಿತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀನಿ,
ನೀವು ಮಾಡುವಂಥ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ. ನೀವು ನಂಬ್ಕೊಂಡಂಥ ಕೆಲವು ಜನ ಪಕ್ಷದ ಹೆಸರು ಹಿಡ್ಕೊಂಡಿರೋ ಮುಖಂಡಗಳಿರ್ಬೋದು, ಕೆಲವು ಮಂತ್ರಿ ಮಹೋದಯ ಇರ್ಬೋದು, ಈ ರೀತಿಯಂಥ ಕಾಟವನ್ನು ಈ ಅಧಿಕಾರಿ ವೃಂದದವ್ರಿಗೆ ಏನು ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣು ಹಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪದೇ ಪದೇ ಈ ರೀತಿಯಂಥ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂಥ ಪ್ರಯತ್ನವನ್ನ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ. ಕಂದಾಯ ಇಲಾಖೆಯ 100 ಎಕರೆ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಮಲ್ಲಿಕಾರ್ಜುನ ಹಕ್ರೆ ಕಾಂಗ್ರೆಸ್ಗೆ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಸಾಗರ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಹೇಳಿದ್ದಾರೆ. ಶಾಸಕರ ಆಪ್ತ ಕಾರ್ಯದರ್ಶಿ ಬಳಿ ಬೇಷರತ್ತು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಾಗರ ತಾಲೂಕಿನಲ್ಲಿ ವಿಪರೀತ ಮಳೆ ಆಗುವಾಗ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ಮಲ್ಲಿಕಾರ್ಜುನ ಒಂದು ಆಪಾದನೆ ಮಾಡಿದ್ದಾರೆ. ಶಾಸಕರು ಕಳೆದ ಇದೇ ತಿಂಗಳು 6ನೇ ತಾರೀಕು ಸಾಗರದಲ್ಲಿ ಒಂದು 20 ದಿವಸ ಇಲ್ಲಿ ಆಗುವಂತ ಎಲ್ಲ ತಾಲೂಕಿನ ಪ್ರತಿಯೊಂದು ಭಾಗದಲ್ಲಿ ಅವರು ಸಂಚಾರ ಮಾಡಿ ಏನೇನು ಕೆಲಸಗಳು ಆಗ್ಬೇಕು ಅದಕ್ಕೆಲ್ಲ ಗಮನ ಹರಿಸಿ ಆ ನಂತರ ದಿನಗಳಲ್ಲಿ ಅವರ ಮಗಳು ಹೆರಿಗೆ ಆಗಿದೆ. ಇವ್ರೇನು ಮೋಜು ಮಸ್ತಿ ಅಂತ ಹೇಳಿದಾರಲ್ಲ, ಮೋಜು ಮಸ್ತಿ ಅಲ್ಲ, ಅವ್ರ ಮಗಳು ಹೆರಿಗೆ ಆಗಿದೆ. ಆ ಕಾರಣಕ್ಕಾಗಿ ಅವರು ಕಳೆದ ಒಂದು ವಾರ ಮೊಮ್ಮಗಳು ಜನಿಸಿದೆ. ಆ ದಿಸೆಯಲ್ಲಿ ಅವರು ವಿದೇಶಕ್ಕೆ ಹೋಗಿ ಮೊಮ್ಮಗಳು ಮತ್ತು ಮಗಳನ್ನ ವಿಚಾರಿಸುವಂತ ಎಲ್ಲಾ ಕುಟುಂಬಗಳಲ್ಲಿ ನಿಮ್ಮ ಕುಟುಂಬ ನಮ್ಮ ಕುಟುಂಬ ಎಲ್ಲರಿಗೂ ಇದು ಜಾತಿಯಲ್ಲಿದೆ. ಈ ಮಲ್ಲಿಕಾರ್ಜುನ ಹಕ್ರೆ ಕುಟುಂಬದ ಸಂಬಂಧಗಳಿಲ್ಲ. ಅವ್ರ ವೈಯಕ್ತಿಕ ಆಗಿ ನಾನು ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಆ ತರ ಮಾತಾಡಿದ್ದಾರೆ ಶಾಸಕರು ಮೊದಲು ಬಸ್ಗೆ ಹೋಗಿದ್ದಾರೆ ಅಂತ. ನಿನಗೆ ಆ ಕುಟುಂಬದ ಸಂಬಂಧಗಳೇ ಗೊತ್ತಿಲ್ಲ. ಆ ರೀತಿಯ ಬದುಕನ್ನು ಕಟ್ಕೊಂಡು ಹೋಗ್ಬೇಕು. ಮಾತಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರ್ಬೇಕು, ಯಾರೇ ಮಾತಾಡಲಿ ಆ ಹೇಳೋದನ್ನ ನಿಲ್ಲಿಸ್ಬೇಕು. ಆ ಕಡೆ ಅವ್ರ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡದೆ ಒಂದೊಂದು ಉದ್ದೇಶ ಪ್ರಚಾರ ತಗೋಬೇಕಾಯ್ತು, ಅದಕ್ಕೆ ಬೇರೆ ಮತ್ತೇನಿಲ್ಲ. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಸಾಗರದಲ್ಲಿ ವಿಶ್ವ ಯೋಗ ದಿನಾಚರಣೆ ಸಮಿತಿಯಿಂದ ಜೂನ್ 21ರಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಯೋಗ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸಾಮೂಹಿಕವಾಗಿ ಯೋಗ ಮಾಡುವ ಕಾರ್ಯಕ್ರಮವೂ ಇರುತ್ತದೆ ಎಂದು ಆಯೋಜಕರು ಸಾಗರದಲ್ಲಿ ಮಾಹಿತಿ ನೀಡಿದರು. ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ಮಂಡ್ಯದವರು ಹೇಳಿದ ಹಾಗೆ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಸಾಗರದ ಬ್ರಾಸಂ ಸಭಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನ ಮಳೆಗಾಲವಾಗಿರೋದ್ರಿಂದ ನಾವು ಒಳಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ. ಹಾಗೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಯೋಗಾಭ್ಯಾಸದ ಏನು ಪ್ರೋಟೋಕಾಲ್ ಪ್ರಕಾರ ಯೋಗಗಳನ್ನ ಹೇಳಿದ್ದಾರೆ ಅದನ್ನ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸೋದ್ರಿಂದ ಹಿಡಿದು ನಮ್ಮ ಯೋಗ ದಿನಾಚರಣೆ ಪ್ರಾರಂಭ ಆಗುತ್ತೆ. ನಂತರ ಒಂದಿಷ್ಟು ಪ್ರಾತ್ಯಕ್ಷಿಕೆಗಳು ಮತ್ತೆ ಕೆಲವೊಂದು ಯೋಗದಿಂದ ಯಾವ ಹೃದಯಾಘಾತದಂತಹ ತೀವ್ರತರದ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಏರ್ಪಡಿಸಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ಅದರಲ್ಲೂ ಅಂದ್ರೆ ತರುಣರಲ್ಲಿ ಹೃದಯಾಘಾತ ಆಗದೆ ಇರಲಿಕ್ಕೆ ಯಾರು ತಡಿಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಬೇಕು ಅನ್ನೋದು ನಮ್ಮ ಈ ವರ್ಷದ ಒಂದು ಯೋಚನೆ. ಅದಕ್ಕೆ ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇವೆ, ಇದನ್ನು ಆದಷ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಆ ದಿನ ಹೆಚ್ಚು ಜನರು ಯೋಗಾಸಕ್ತರು ಬಂದು ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು, ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೇವೆ. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಬ್ರಾಸಂ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ನಮ್ಮ ವಿಭಾಗಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೆಲ್ಲರೂ ಈ ಯೋಗ ದಿನಾಚರಣೆಗೆ
ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಯೋಚನೆ. ಹಾಗಾಗಿ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬರಬೇಕು ಮತ್ತು ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರ ಕೊಡಬೇಕು. ಇವತ್ತು ನಾಳೆ ನಾಡಿದ್ದು ಹೆಚ್ಚಿನ ಜನ ಬರುವಂತೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮಾಧ್ಯಮ ಬಂಧುಗಳೇ, ಇಡೀ ವಿಶ್ವದಾದ್ಯಂತ ನಡೀತದೆ. ಹಾಗೆಯೇ ಆರಂಭದಲ್ಲಿಂದು ಸಾಗರದಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ವಿಶ್ವ ಯೋಗ ದಿನಾಚರಣೆಯ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲ ಯೋಗ ಕೇಂದ್ರಗಳು ಮತ್ತು ಯೋಗಾಸಕ್ತರು ಎಲ್ಲರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕುಡಿಯುವ ನೀರಿನ ಯೋಜನೆ, ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ವಿರೋಧ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಭದ್ರಾ ಜಲಾಶಯದ ಬಳಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ನಡೀತಾ ಇದೆ. ಬಲದಂಡೆ ಕಾಲುವೆ ಸೇಳಿ ಕಾಮಗಾರಿ ನಡೆಸಲಾಗ್ತಿದೆ. ಇದುವೇ ರೈತ ಸಂಘದ ಕೆಂಗಣ್ಣಿಗೆ ಗುರಿಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ ಕಾಮಗಾರಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ನಡೆಸಬೇಕೆಂದು ರೈತ ಮುಖಂಡ ಕೆಟಿ ಗಂಗಾಧರ್ ಒತ್ತಾಯಿಸಿದರು. ಆದರೂ ಕಾಮಗಾರಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಈ ದಿನ ರೈತ ಮುಖಂಡ ಕೆಟಿ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಾಮಗಾರಿ ನಿಲ್ಲಿಸುವಂತೆ ಒತ್ತಾಯಿಸಿದರು. ಇದೇ ವೇಳೆ ಕಾಡ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಕಾಮಗಾರಿ ನಿಲ್ಲಿಸುವಂತೆ ಹೇಳಿದರು. ನೋಡಿ, ಆ ನೀರೆಲ್ಲ ಅದು ನೀರು ದನ ಕರಿ ಬರೋದು ಅದಿಷ್ಟು ಆಯ್ತನಾ? ಮುಂದಿದೆಯೋ ವಿದೇಶದ ಹೀರೋ ಆಗ್ಬೇಕು ನಾನು. ನೀವು ಬರ ತಾಲೂಕು ಅಧ್ಯಕ್ಷ ಮಾತಾಡಿದ್ರಿ, ನಾವು ಜನ ಬಂದಿಲ್ಲೇ ಕೃತಿಕಾಲ ಹೊಡ್ಬಿಡ್ತೀವಿ. ಇಷ್ಟು ಅಗ್ರಿ ನಾವೇನು ಮಾಡಲ್ಲ ಸರ್ ಅಂತ ಅಲ್ಲಿ ಹೋಗಿ ನಾವು ಅಲ್ಲಿ ಶಾಂತಿಯುತ ಧರಣಿ ಇರ್ತೀವಿ. 23ಕ್ಕೆ ಏನಾಗುತ್ತೋ ಅದನ್ನು ಮಾಡೋಣ. ತಡ ಇಲ್ಲ ಇವಕ್ಕೆಲ್ಲ. ಇಲ್ಲದವ್ರಿಗೆ ಜನ ನುಗ್ತಾರೆ, ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಅವೆಲ್ಲ ಮಾಡೋಕ್ಕೆ ನಾನು ತಯಾರಿಲ್ಲ. ಪೀಸ್ಫುಲ್ಲಾಗಿ ಆಗಬೇಕು. ಸರ್ಕಾರದ ಕೆಲಸ ನಾಗ ವೈಜ್ಞಾನಿಕ ಫೋಟೋ ಆಗುತ್ತೆ. ಹಾಂ ಸರ್, ತಗೊಂಡು ಶೆಲ್ ನಂಬರ್ ತೊಗೊಂಬಿಡಿ. ಅವರು ಶೆಲ್ ನಂಬರ್ ಇಲ್ಲ ಅಷ್ಟೇ, ಧಮಕಿ ಹಾಕ್ಬೇಡ. ಕುಡಿಯೋ ನೀರು ಸರ್ ನಮ್ಮ ಗಂಗಾಧರ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷರು. ಈಗ ನಾವು ಇಲ್ಲಿ ನಮ್ಮ ಕುಡಿಯೋ ನೀರಿನ ಯೋಜನೆ ಪ್ಲಾನ್ ಆಗ್ತಾ ಇದೆ.
ನಾವು ಕುಡಿಯೋ ನೀರು ತಗೊಂಡೋಗ್ಬೇಡಿ ಅಂತ ನಾವು ಯಾರಿಗೂ ವಿರೋಧ ಇಲ್ಲ. ಆದರೆ ಬಲದಂಡೆ ಕಾಲುವೆ ಸರ್ ನಮಸ್ತೆ ಸರ್, ನಾನು KT ಗಂಗಾಧರ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷರು. ಈಗ ನಾವು ಇಲ್ಲಿ ನಮ್ಮ ಕುಡಿಯೋ ನೀರಿನ ಯೋಜನೆ ಪ್ಲಾನ್ ಆಗ್ತಾ ಇದೆ. ನಾವು ಕುಡಿಯೋ ನೀರು ತಗೊಂಡೋಗ್ಬೇಡಿ ಅಂತ ನಾವು ಯಾರಿಗೂ ವಿರೋಧ ಇಲ್ಲ. ಆದರೆ ಬಲದಂಡೆ ಕಾಲುವೆ ಹೈಯರ್ ರೀಚಲ್ಲಿ ಅದು ಓಪನ್ ಮಾಡಿ ತಗೊಳ್ಳೋದು ಬೇಡ. ಬೇರೆ ವೈಜ್ಞಾನಿಕವಾಗಿ ನಮ್ಮ ಹರಿಯೋ ನೀರೋದು ಬೇಡ. ನಾವು ಡ್ಯಾಮಿಂದಲೇ ಒಂದು ಕ್ಯೂಸೆಕ್ಸ್ ನೀರು ಬಿಟ್ಕೊಂಡು ಅಲ್ಲಿಂದ ಒಂದು ಜಾಕ್ವೆಲ್ ಮಾಡಿ ಎತ್ತೋಣ ಅಂತ 23ಕ್ಕೆ ನಿಮ್ಮ ಚಿಕ್ಕಮಗಳೂರು CEO ಅವರೇ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆಗೋವರೆಗೆ ಇಲ್ಲೇನು ಕೆಲಸ ಮಾಡಬೇಡಿ. ಆಮೇಲೆ ನೀವು ಮಾಡಿ, ಅವತ್ತೇನು ತೀರ್ಮಾನ ಆಗುತ್ತೋ ಆ ತೀರ್ಮಾನ. ಅಲ್ಲಿವರೆಗೆ ಏನು ಕೆಲಸ ಮಾಡಬಾರ್ದು. ನೀವೇನಾರ ರಾತ್ರಿ ಹೊತ್ತು ಮಾಡೋಕ್ಕೆ ಹೋದರೆ ಇಲ್ಲಿ ಡೇ ಆ್ಯಂಡ್ ನೈಟು ನಮ್ಮ ಸತ್ಯಾಗ್ರಹ ನಡೀತಾ ಇರ್ತದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಯಿತು ಅಂದರೆ ಪೊಲೀಸರು ಎಂಟ್ರ್ ಆಗ್ತಾರೆ. ಸುಮ್ಮನೆ ಗಲಾಟೆ ಆಗೋದು ಬೇಡ. ಒಳ್ಳೆ ಕೆಲಸಕ್ಕೆ ನೀರು ಕುಡಿಯೋಕ್ಕೆ ಕೊಡ್ತಾವ್ರ ಸರ್ಕಾರ. ಪ್ಲಾನ್ ಚೇಂಜ್ ಮಾಡೋಕ್ಕೆ ಹೇಳ್ತಿದ್ದೀವಿ ಹೊರತು ವಿ ಆರ್ ನಾಟ್ ಅಗೇನ್ಸ್ಟ್ ದ ಡ್ರಿಂಕಿಂಗ್ ವಾಟರ್. ಅಲ್ಶೂರ್ ಆಗ್ಬೋದಾ? ಆಸ್ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ಮ ಮಾತು ನಂಬೋದಾ? ಓಕೆ. ಸ್ಕೂಲ್ ವ್ಯಾನ್ ಒಂದು ಅತಿ ವೇಗದಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಭೀಕರ ದೃಶ್ಯ ಕಾರೊಂದರ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ವೈರಲ್ ಆಗ್ತಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬೆಂಗಳೂರಿನ ಮಹದೇವಪುರ ಸಂಚಾರ ಠಾಣಾ ವ್ಯಾಪ್ತಿಯ ಕನ್ನಮಂಗಲ ಗೇಟ್ ಬಳಿ ಘಟನೆ ಸಂಭವಿಸಿದೆ. ಕನ್ನಮಂಗಲ ಗೇಟ್ ಮೂಲಕ ವೈಟ್ ಫೀಲ್ಡ್ ಕಡೆ ಅತಿ ವೇಗದಲ್ಲಿ ಬರುತ್ತಿದ್ದ ಸ್ಕೂಲ್ ವ್ಯಾನ್ ಸಿಗ್ನಲ್ ಬಳಿ ನಿಯಂತ್ರಣಕ್ಕೆ ಸಿಗದೆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವ್ ಆಗಿದ್ದ ಬೈಕ್ ಸವಾರನಿಗೆ ಚಿಕಿತ್ಸೆ ನೀಡಲಾಗಿದೆ. ಮಹದೇವಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ದಿನ ಕಳೆದಂತೆ ಹೆಚ್ಚಾಗುತ್ತಿದೆ. ಒಂದು ವಾರದ ಹಿಂದೆ ಜಲಾಶಯದಲ್ಲಿ 27 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಮಲೆನಾಡಿನಲ್ಲಿ ಮಳೆ ಹೆಚ್ಚಾದ ಕಾರಣ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದ್ದು ಪ್ರಸ್ತುತದಲ್ಲಿ 42.39 ಟಿಎಂಸಿ ನೀರು ಸಂಗ್ರಹಣೆಯಾಗಿದೆ. ಜಲಾಶಯಕ್ಕೆ ಸದ್ಯ 22,905 ಟಿಎಂಸಿ ನೀರು ಒಳಹರಿವಿದ್ದು ಜಲಾಶಯದಿಂದ 6,182 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151.64 ಟಿಎಂಸಿ ಇದ್ದು ಜಲಾಶಯದಲ್ಲಿ 27.96% ನೀರು ಸಂಗ್ರಹವಾಗಿದೆ. ಮಧ್ಯ ಕರ್ನಾಟಕ ರೈತರ ಜೀವನಾಡಿ ಭದ್ರಾ ಜಲಾಶಯಕ್ಕೆ ಬರೋಬ್ಬರಿ 19,027 ಕ್ಯೂಸೆಕ್ ನೀರು ಒಳಹರಿವಿದೆ. ಜಲಾಶಯದಲ್ಲಿ ಈಗಾಗಲೇ 32.917 ಟಿಎಂಸಿ ನೀರು ಸಂಗ್ರಹವಾಗಿದ್ದು 1,273 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ.
ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರ ಮಳೆಯಾಗಿತ್ತು. ಸದ್ಯ ಈಗ ಮಳೆಯು ಕೊಂಚ ಬಿಡುವು ನೀಡಿದ್ದು ಜಲಾಶಯದ ಒಳಹರಿವಿನಲ್ಲಿ 6,000 ಕ್ಯೂಸೆಕ್ ನೀರು ಇಳಿಕೆಯಾಗಿದೆ. ಕಳೆದ ವರ್ಷ ಜೂನ್ ತಿಂಗಳ ಮಧ್ಯದಲ್ಲಿ ಜಲಾಶಯದಲ್ಲಿ 15 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿತ್ತು. ಈ ಬಾರಿ ಉತ್ತಮ ಮಳೆಯಾಗಿದ್ದು ಜಲಾಶಯದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ನೀರು ಸಂಗ್ರಹಣೆಯಾಗಿದೆ. ಇದೇ ರೀತಿ ಜಲಾಶಯಕ್ಕೆ ಒಳಹರಿವಿದ್ದರೆ ಜುಲೈ ಮಧ್ಯದಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಶುಭಮನ್ ಗಿಲ್ ಐಪಿಎಲ್ನಲ್ಲಿ ಉತ್ತಮ ಆಟವಾಡಿದ್ರು. ಅವರ ನಾಯಕತ್ವದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕೂಡ ಉತ್ತಮ ಪ್ರದರ್ಶನ ತೋರಿತ್ತು. ಇದೀಗ ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್ಗಳ ಸರಣಿ ನಾಳೆಯಿಂದ ಆರಂಭವಾಗಲಿದ್ದು ಹೊಸ ನಾಯಕನತ್ತ ಇಡೀ ದೇಶದ ಚಿತ್ತವೇ ಹರಿದಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇಂಗ್ಲೆಂಡ್ನಲ್ಲಿ ಆರಂಭವಾಗಲಿದೆ ಟೆಸ್ಟ್ ಸರಣಿ. ನಾಯಕ ಗಿಲ್ಗೆ ಅಗ್ನಿ ಪರೀಕ್ಷೆ. ಶುಕ್ರವಾರದಿಂದ ಇಂಗ್ಲೆಂಡ್ನಲ್ಲಿ ಮೊದಲ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. ಕ್ರಿಕೆಟ್ ಲೋಕದಲ್ಲಿ ಅನುಭವಿ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲಿ ತಂಡ ಹೇಗೆ ಆಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಶುಭ್ಮನ್ ಗಿಲ್ ಅವರು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡದ ನಾಯಕತ್ವ ವಹಿಸಲಿದ್ದಾರೆ. ಜೂನ್ 20ರಂದು ಲೀಡ್ಸ್ನ ಹೆಡಿಂಗ್ಲೆ ಸ್ಟೇಡಿಯಂನಲ್ಲಿ ನಡೆಯುವ ಪಂದ್ಯದಲ್ಲಿ ಬೆನ್ ಸ್ಟೋಕ್ಸ್ ವಿರುದ್ಧ ಟಾಸ್ ಮಾಡುವ ಮೂಲಕ ಗಿಲ್ ನಾಯಕತ್ವದ ಹೊಸ ಪಯಣ ಆರಂಭವಾಗಲಿದೆ. ಇಲ್ಲಿ ರೋಹಿತ್ ಶರ್ಮಾ ನಿವೃತ್ತಿಯ ನಂತರ ಗಿಲ್ ಅವರು ಕೆಂಪು ಚೆಂಡಿನ ಕ್ರಿಕೆಟ್ ತಂಡದ ನಾಯಕರಾಗಿದ್ದಾರೆ. ಇನ್ನು ಈ ಸರಣಿಯು ಭಾರತದ ಕ್ರಿಕೆಟ್ನಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಭಾರತ ತಂಡಕ್ಕೆ ಅನುಭವಿಗಳ ಕೊರತೆ. ಶುಭ್ಮನ್ ಗಿಲ್ ಮೇಲೆ ಎಲ್ಲರ ಕಣ್ಣು. ಗಿಲ್ ನಾಯಕತ್ವದಲ್ಲಿ ಭಾರತ ತಂಡ ಇಂಗ್ಲೆಂಡ್ನಲ್ಲಿ ಹೊಸ ಸವಾಲು ಎದುರಿಸಲಿದೆ. ನಾಯಕನಾಗಿ ಇದು ಅವರ ಮೊದಲ ಸರಣಿ. ಇನ್ನು ಭಾರತ ತಂಡವು 2007ರಲ್ಲಿ ರಾಹುಲ್ ದ್ರಾವಿಡ್ ನಾಯಕತ್ವದಲ್ಲಿ ಇಂಗ್ಲೆಂಡ್ನ ಕೊನೆಯ ಟೆಸ್ಟ್ ಸರಣಿ ಗೆದ್ದಿತ್ತು. ಅದಕ್ಕೂ ಮೊದಲು 1971ರಲ್ಲಿ ಅಜಿತ್ ವಾಡೇಕರ್ ಮತ್ತು 1986ರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ಐತಿಹಾಸಿಕ ಗೆಲುವು ದಾಖಲಿಸಿತ್ತು. ಇನ್ನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ಅವರಂತಹ ಅನುಭವಿ ಆಟಗಾರರು ತಂಡದಲ್ಲಿ ಇಲ್ಲದಿರುವುದು ಒಂದು ದೊಡ್ಡ ಬದಲಾವಣೆಯಾಗಿದೆ. ಇಂತಹ ಟೈಮ್ನಲ್ಲಿ ತಂಡವನ್ನು ಮುನ್ನಡೆಸುವ ಜವಾಬ್ದಾರಿಯ ಜೊತೆಗೆ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ಗಿಲ್ ಮುಂದುವರಿಸಬೇಕಾಗಿದೆ. ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಉತ್ತಮ ತಂಡ. WTC ಫೈನಲ್ ತಲುಪಲು ಬೇಕಿದೆ ಪರಿಶ್ರಮ.
ತಂಡದಲ್ಲಿ ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬುಮ್ರಾ, ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ತಂಡದಲ್ಲಿ ಇದ್ದಾರೆ. ರಿಷಬ್ ಪಂತ್ ಉಪನಾಯಕರಾಗಿ ತಂಡದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಹಿರಿಯ ಆಟಗಾರರೊಂದಿಗೆ ಅನೇಕ ಹೊಸ ಆಟಗಾರರು ಇಂಗ್ಲೆಂಡ್ ಪರಿಸ್ಥಿತಿಯಲ್ಲಿ ಮೊದಲ ಬಾರಿಗೆ ಆಡಲಿದ್ದಾರೆ. ಸಾಯಿ ಸುದರ್ಶನ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಅಭಿಮನ್ಯು ಈಶ್ವರನ್, ಯಶಸ್ವಿ ಜೈಸ್ವಾಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಧ್ರುವ್ ಜುರೇಲ್, ಪ್ರಸಿದ್ಧ್ ಕೃಷ್ಣ ಮತ್ತು ಆಕಾಶ್ ದೀಪ್ ಅವರು ಇಂಗ್ಲೆಂಡ್ ಪರಿಸ್ಥಿತಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಎದುರು ನೋಡ್ತಾ ಇದ್ದಾರೆ. ಒಂದು ತಂಡವಾಗಿ ಎಲ್ಲರೂ ಉತ್ತಮ ಪ್ರದರ್ಶನ ತೋರಿದ್ರೆ ಇಂಗ್ಲೆಂಡ್ ವಿರುದ್ಧ ಗೆಲುವು ಸಾಧಿಸುವುದು ಸುಲಭವಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಆಡಿದ್ದಾರೆ. ಆದರೆ ತಂಡವನ್ನು ಗೆಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ 2 ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟರು ಇದುವರೆಗೂ ಟೆಸ್ಟ್ ಚಾಂಪಿಯನ್ಶಿಪ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಮುಂಬರುವ ಟೆಸ್ಟ್ ಸರಣಿಗಳಲ್ಲಿ ಉತ್ತಮ ಪ್ರದರ್ಶನ ತೋರಿಸಿ ಗೆಲುವು ಸಾಧಿಸಿದರೆ ಮಾತ್ರ ಟೆಸ್ಟ್ ಫೈನಲ್ ಪಂದ್ಯದಲ್ಲಿ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ಭಾರತ ತಂಡ ಈಗಿನಿಂದಲೇ ಪ್ರಯತ್ನ ಪಡಬೇಕಾಗಿದೆ. ಇನ್ನು ಗಿಲ್ ಉತ್ತಮ ಬ್ಯಾಟ್ಸ್ಮನ್, ಒಳ್ಳೆಯ ಫಾರ್ಮ್ನಲ್ಲಿ ಇದ್ದಾರೆ. ಆದರೆ 2007ರಿಂದ ಇಲ್ಲಿಯವರೆಗೂ ವಿದೇಶಿ ಪಿಚ್ಗಳಲ್ಲಿ ಭಾರತ ತಂಡದ ಸಾಧನೆ ಹೇಳಿಕೊಳ್ಳುವಷ್ಟು ಇಲ್ಲ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮಾಡದ ಸಾಧನೆಯನ್ನು ಶುಭ್ಮನ್ ಗಿಲ್ ಮಾಡ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂತಾರ ಚಿತ್ರದ ಶೂಟಿಂಗ್ ವೇಳೆ ದೋಣಿ ಮಗುಚಿದ ಪ್ರಕರಣ, ಕೊನೆಗೂ ಅನುಮತಿ ಪತ್ರ ಹಾಜರುಪಡಿಸಿದ ಹೊಂಬಾಳೆ ಚಿತ್ರತಂಡ, ಹೊಸನಗರ ತಾಲೂಕು ಆಡಳಿತಕ್ಕೆ ಸಲ್ಲಿಕೆ. ಮೇನಲ್ಲಿ ಉದ್ಘಾಟನೆ, ಜೂನ್ನಲ್ಲಿ ಬಾಯ್ಬಿಟ್ಟ ರಸ್ತೆ. ಶಿವಮೊಗ್ಗ ಚಿತ್ರದುರ್ಗ ಹೈವೇಯ ಬಣ್ಣ ಬಟ್ಟಬಯಲು, ಕಳಪೆ ಕಾಮಗಾರಿಯಿಂದ ಒಳಹೊನ್ನೂರ ಗ್ರಾಮಸ್ಥರು. ಬಿಜೆಪಿಯಲ್ಲಿ ಶುದ್ಧವಾದ ನದಿ ಹರಿಯುತ್ತಿದೆ, ಭವಿಷ್ಯದಲ್ಲಿ ಉತ್ತಮ ಸಂಘಟನೆ ನಿರ್ಮಾಣವಾಗುತ್ತೆ. ಮಾಜಿ ಸಚಿವ ಈಶ್ವರಪ್ಪಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಸಂಸದ ಬಿವೈಆರ್. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.